ನಿಮಗೆ ಈ ವಿಷಯ ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗುತ್ತೆ. ಏನಂದರೆ ಒಬ್ಬರು ಅಂಕಲ್ಲು ಸಿಂಗಾಪುರದಲ್ಲಿ ಏರ್ಪೋರ್ಟಲ್ಲಿ ಅರೆಸ್ಟ್ ಆಗ್ತಾರೆ. ಅದು ಏನಕ್ಕೆ? ಯಾವುದೇ ವೆಪನ್ನು, ಶಾರ್ಪಾಗಿರೋ ಐಟಮು ಅಥವಾ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅದಕ್ಕಂತ ಅಲ್ಲ. ಅವರನ್ನು ಅರೆಸ್ಟ್ ಮಾಡಿದ್ದು ಏನಕ್ಕೆ ಅಂದರೆ ಅವರು ವೇ ಪ್ರೋಟೀನನ್ನು ಕ್ಯಾರಿ ಮಾಡ್ತಾಯಿದ್ರು. ಈ ರೀತಿಯ ತಪ್ಪುಗಳನ್ನು ಹೆಚ್ಚಿನ ಭಾರತೀಯರು ಮಾಡ್ತಾರೆ. ಏನು ಮಾಡೋದಂದರೆ, ನಾವು ಇಡೀ ಮನೆಯೇ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಟ್ರಾವೆಲ್ ಮಾಡೋದಂದರೆ ಮನೇಲಿರೋಂಥ ಐಟಮ್ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ರೀತಿಯ ಪ್ಯಾಕಿಂಗನ್ನು ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ನಾನು ನಿಮಗೆ ಇವತ್ತು ಟೋಟಲ್ಲು 10 ಐಟಮ್ಗಳನ್ನು ತಿಳಿಸ್ತೀನಿ. ಯಾವುದು ಇಂಟರ್ನ್ಯಾಷನಲ್ ಟ್ರಾವೆಲ್ ಮತ್ತು ಡೊಮೆಸ್ಟಿಕ್ ಟ್ರಾವೆಲಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ ಮತ್ತು ನಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು. 10ನೇ ಐಟಮ್ ಯಾವುದು ಅಂದರೆ ಪ್ರೋಟೀನ್ ಪೌಡರ್. ಪ್ರೋಟೀನ್ ಪೌಡರನ್ನು ಯಾಕೆ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತಂದರೆ, ಪ್ರೋಟೀನ್ ಪೌಡರು ನೋಡೋದಕ್ಕೆ ಹೆಚ್ಚು ಕಮ್ಮಿ ಡ್ರಗ್ಸ್ ಥರನೇ ಇರುತ್ತೆ. ಅಷ್ಟೇ ಅಲ್ಲ, ಇವಾಗ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಜೊತೆ ದೊಡ್ಡ ದೊಡ್ಡ ಬಾಟ್ಲಿಗಳಿರ್ತಾವಲ್ಲ ಪ್ರೋಟೀನ್ ಪೌಡರ್, ಅದನ್ನು ಯಾರು ಕ್ಯಾರಿ ಮಾಡೋದು ಅಂಥೇಳಿ ಪ್ಲಾಸ್ಟಿಕ್ ಬ್ಯಾಗಲ್ಲೋ ಅಥವಾ ಯಾವುದಾದ್ರೂ ಬಾಕ್ಸಲ್ಲೋ ಆ ಪ್ರೋಟೀನ್ ಪೌಡರ್ನ ವಿತೌಟ್ ಲೇಬಲ್ಲು, ಸೀಲು ಯಾವುದೂ ಇಲ್ಲದೆ ಅದನ್ನ ಇಟ್ಕೊತಾರೆ. ಸೊ ಅದು ಸ್ಕ್ಯಾನರ್ ಒಳಗಡೆ ಹೋದಾಗ ಅದು ಅವ್ರಿಗೆ ಡ್ರಗ್ಸ್ ಅಂತಲೇ ಅವರು ಅದನ್ನು ಡೌಟ್ ಪಡ್ತಾರೆ. ಮತ್ತು ಅದನ್ನು ಚೆಕ್ಕಿಂಗ್ ಆಗಬೇಕು. ಆ ಚೆಕ್ಕಿಂಗ್ ಆದವಾಗ ನಿಮ್ಮ ಫ್ಲೈಟ್ ಹೋಗಿರುತ್ತೆ. ಆದಮೇಲೆ ನೀವು ಬೇರೆ ಟಿಕೆಟನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸುಮ್ಮನೆ ಯಾಕೆ ಈ ರೀತಿಯ ತೊಂದರೆಗೊಳಗಾಗ್ತೀರ ಅಲ್ವಾ? ನಿಮಗೆ ಪ್ರೋಟೀನ್ ಪೌಡರ್ ಬೇಕು ಅಂತಂದರೆ ಆ ದೇಶದಲ್ಲೂ ಸಿಗುತ್ತೆ. ನೀವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀರೋ, ಯಾವ ಪ್ಲೇಸಿಗೆ ಹೋಗ್ತಿದ್ದೀರೋ ಅಲ್ಲಿ ಸಿಗುತ್ತೆ. ಇಲ್ಲ ನೀವು ನಿಮ್ಮದು ಪರ್ಟಿಕ್ಯುಲರ್ ಆಗಿದೆ ಎಲ್ಲ ಕಡೆ ಸಿಗಲ್ಲ ಅಂತಂದರೆ ಅದು ಪ್ಯಾಕೇಜ್ಡ್ ಇರುತ್ತಲ್ಲ, ಅದ್ರ ಸೀಲ್ ಓಪನ್ ಆಗದೇ ಇರೋವಂಥ ಒಂದು ಪ್ಯಾಕೆಟ್ ಇರುತ್ತಲ್ಲ, ಆ ರೀತಿಯ ಪ್ಯಾಕೇಜನ್ನು ನೀವು ತೊಗೊಳಬೇಕು. ಸಣ್ಣ ಬಾಟ್ಲಿದು ಬರುತ್ತಂದರೆ ಸಣ್ಣ ಬಾಟ್ಲಿನ ಇಟ್ಕೊಳ್ಳಿ, ಅದು ಸೀಲ್ ಆಗಿರೋಂಥ ಬಾಟ್ಲನ್ನು ಇಟ್ಕೊಳ್ಳಿ. ಆವಾಗ ಅದರಲ್ಲಿ ಲೇಬಲ್ ಎಲ್ಲ ಇರುತ್ತೆ. ನಿಮಗೆ ಬೇಕೇ ಬೇಕು ಅಂತಂದರೆ. ಇಲ್ಲ ನೀವು ಸ್ಕಿಪ್ ಮಾಡೋಕ್ಕಾಗತ್ತೆ, 4 ದಿನ ಹೋಗ್ತಾ ಇದ್ದೀರಾ ಅಂದರೆ ಬೆಸ್ಟು. ಯಾಕಂದರೆ ಯಾವುದೇ ರೀತಿಯ ಡೌಟ್ಗೆ ನೀವು ಒಳಗಾಗಲ್ಲ. ಸುಮ್ಮನೆ ಕ್ವಶನಿಂಗು ಅದು ಇದು ಅಂತ ಯಾಕೆ ನಿಮಗೆ ತಲೆನೋವು ಅಲ್ವಾ? ಸೊ ವೇ ಪ್ರೋಟೀನನ್ನು ಅವಾಯ್ಡ್ ಮಾಡೋಕ್ಕಾಗತ್ತಂದರೆ ಅವಾಯ್ಡ್ ಮಾಡಿ. ಇಲ್ಲ ಅಂದರೆ ಹೊಸ ಪ್ಯಾಕೆಟನ್ನು ಇಟ್ಕೊಳ್ಳಿ ಅಥವಾ ಹೊಸ ಬಾಟಲನ್ನು ಇಟ್ಕೊಳ್ಳಿ. ಓಪನ್ಡ್ ಸೀಲ್ ಆಗಿರುವಂಥ ಬಾಟಲನ್ನು ಇಟ್ಕೊಳ್ಳಿ. ಸೊ 9ನೇ ಪಾಯಿಂಟ್ ಏನಂದರೆ ಆರ್ಕ್ ಅಥವಾ ಪ್ಲಾಸ್ಮಾ ಲೈಟರ್ಗಳಂತ ಬರ್ತವೆ. ಅದು ಎಲೆಕ್ಟ್ರಿಸಿಟಿಯಿಂದ ಇಗ್ನೈಟ್ ಮಾಡುವಂಥ ಒಂದು ಸಿಗರೇಟ್ನ ಲೈಟರ್ಗಳು. ಇವಾಗ ಸದ್ಯದಲ್ಲಿ ತುಂಬ ಜನ ಇದನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ಎಸ್ಪೆಷಲಿ ಇಂಟರ್ನ್ಯಾಷನಲ್ ಫ್ಲೈಟಲ್ಲೆಲ್ಲ ಇದು ಕೆಲವು ಕಡೆ ಸ್ಮೋಕು, ಕೆಲವು ಕಡೆ ಫೈರ್ ಇನ್ಸಿಡೆಂಟ್ಸ್ಗಳೆಲ್ಲ ಆಗ್ತಾಯಿದ್ದಾವೆ. ದುಬೈಯಲ್ಲಿ, US ಫ್ಲೈಟಲ್ಲೆಲ್ಲ. ಸೊ ಖಂಡಿತವಾಗ್ಲೂ ಇದನ್ನು ನೀವು ತೊಗೊಳೋಕ್ಕೆ ಹೋಗಬೇಡಿ. ತೊಗೊಳೋದ್ರೆ ನಿಮ್ಮ ಹತ್ರ ಇರೋವಂಥ ಲೈಟರ್ಗಳನ್ನು ಕನ್ಫಿಸ್ಕೇಟ್ ಮಾಡ್ತಾರೆ ಮತ್ತು ಪ್ರಶ್ನೆನೂ ಕೂಡ ಕೇಳ್ಬೋದು. ಏನಕ್ಕಂದರೆ ಯಾಕೆ ನೀವು ಈ ರೀತಿಯ ಹಜಾರ್ಡಸ್ ಆಗಿರೋಂಥ ಐಟಮನ್ನು ಕ್ಯಾರಿ ಮಾಡ್ತಾ ಇದ್ದೀರಂತ. ಸೊ ಖಂಡಿತವಾಗ್ಲೂ ಇದನ್ನು ಅವಾಯ್ಡ್ ಮಾಡಿ. ನಿಮಗೆ ಲೈಟರ್ಗಳು ಎಲ್ಲ ಕಡೆ 20 ರೂಪಾಯಿಗೆ ಅಥವಾ ಬೆಂಕಿ ಪಟ್ಟಿಗೆ ಸಿಕ್ಬಿಡುತ್ತೆ. ಸೊ ಯಾಕೆ ನೀವು ಇಷ್ಟೊಂದು ಮಾಡರ್ನ್ ಆಗೋಕ್ಕೆ ಹೋಗಬೇಡಿ ಅಲ್ವಾ? ಆರಾಮಾಗಿದ್ದು ಫ್ಲೈಟ್ ತಗೊಳ್ಳೋ. ನಾನು ಕೊನೆಗೆ ಹೆಚ್ಚಿನ ಭಾರತೀಯರು ಮಾಡೋವಂಥ ಮಿಸ್ಟೇಕನ್ನು ತಿಳಿಸ್ತೀನಿ. ಸೊ ವಿಡಿಯೋದ ಕೊನೆ ತನಕ ಇರಿ. ಕೊನೆ ಪಾಯಿಂಟು ತುಂಬ ಇಂಪಾರ್ಟೆಂಟ್. 8ನೇದು ಏನಂತಂದರೆ OTC ಮೆಡಿಸಿನ್ಗಳು, ಓವರ್ ದ ಕೌಂಟರ್ ಮೆಡಿಸಿನ್. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಇವಾಗ ಪ್ರಿಸ್ಕ್ರಿಪ್ಷನ್ ಕಳೆದು ಹೋಗ್ಬಿಟ್ಟಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ, 1 ವರ್ಷ ಹಳೆಯದು, 2 ವರ್ಷ ಹಳೆಯದು, ಡಾಕ್ಟ್ರ್ ಬರೆದು ಕೊಟ್ಟಿರೋ ಮೆಡಿಸಿನ್ನ ತಗೊತಾನೇ ಇರ್ತಾರೆ. ಆದರೆ ನಿಮ್ಮ ಹತ್ರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಹೆವಿ ಮೆಡಿಸಿನ್ಗಳು, ಹೆವಿ ಡ್ರಗ್ಸ್ಗಳಿರ್ತಾವಲ್ಲ, ಅದನ್ನೆಲ್ಲ ನೀವು ಕ್ಯಾರಿ ಮಾಡ್ತಾಯಿದ್ದೀರಿ ಅಂತಂದರೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಏರ್ಪೋರ್ಟಲ್ಲಿ ನಿಮ್ಮನ್ನು ತಡೀತಾರೆ. ನಿಮ್ಮ ಫ್ಲೈಟ್ ಡಿಲೇ ಆಗ್ಬೋದು ಅಥವಾ ನಿಮ್ಮ ಫ್ಲೈಟ್ ಮಿಸ್ ಆಗ್ಬೋದು ಅಥವಾ ನಿಮಗೆ ಫ್ಲೈಟ್ ಹತ್ತೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂತಲೂ ಆಗ್ಬೋದು. ಈ ರೀತಿಯ ಇನ್ಸಿಡೆಂಟ್ಸ್ಗಳು ಪ್ರತಿದಿನ ನಡೀತಾ ಇದ್ದಾವೆ. ಏನಕ್ಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ತೊಗೊಂಡೋಗ್ಬೇಕಿತ್ತು ಅಂತ. ಮತ್ತು ನಿಮ್ಮ ಮೆಡಿಸಿನ್ಗಳನ್ನು ಅದು ಲಿಕ್ವಿಡ್ ಇಲ್ಲ ಅಂತಂದರೆ ಎಲ್ಲವನ್ನು ಕ್ಯಾರಿ ಆನಲ್ಲೇ ಇಟ್ಕೊಳ್ಳಿ. ಸೇಫ್ಟಿಗೆ ಮತ್ತು ಚೆಕ್ಕಿಂಗಿಗೆ ಎಲ್ಲದಕ್ಕೂ ಸುಲಭ ಆಗುತ್ತೆ. ಮತ್ತು ಅದರ ಜೊತೆ ಪ್ರಿಸ್ಕ್ರಿಪ್ಷನನ್ನು ಇಟ್ಕೊಳ್ಳಿ. ಆವಾಗ ನಿಮಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದಕ್ಕಾಗತ್ತೆ ಮತ್ತು ಡಾಕ್ಟ್ರನ್ನ ಪ್ರಿಸ್ಕ್ರಿಪ್ಷನ್ನ ತೋರಿಸೋದಕ್ಕಾಗತ್ತೆ. ಸೊ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವೇ ಮೆಡಿಸಿನ್ ತಗೊತಾ ಇದ್ದೀರಂತ ಆ ರೀತಿಯ ಮೆಡಿಸಿನ್ಗಳನ್ನು ಖಂಡಿತವಾಗ್ಲೂ ಕ್ಯಾರಿ ಮಾಡಬೇಡಿ. 7ನೇ ಪಾಯಿಂಟು ಇಂಟ್ರೆಸ್ಟಿಂಗ್ ಆಗಿರೋದೇನೆಂದರೆ, ಇವಾಗ ಹೊಸದಾಗಿರೋಂಥ ಲಗೇಜ್ ಬ್ಯಾಗ್ಸ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ ಚಾರ್ಜಿಂಗ್ ಪೋರ್ಟ್ಸು, ಆಮೇಲೆ ಬ್ಯಾಟ್ರೀಸ್ಗಳು, ಪವರ್ ಬ್ಯಾಂಕ್ಸ್ಗಳು, ಈ ರೀತಿಯಾದಂಥ ಲಗೇಜ್ ಬ್ಯಾಗ್ಗಳು ಬರ್ತಾ ಇದ್ದಾವೆ. ಈ ರೀತಿಯ ಲಗೇಜ್ ಬ್ಯಾಗ್ಗಳು ಫ್ಲೈಟ್ ಒಳಗಡೆ ಅಲೌ ಮಾಡೋದಿಲ್ಲ. ಯಾಕಂದರೆ ಸೇಫ್ಟಿ ಕಾರಣಗಳಿಂದ. ಯಾವಾಗ ಬೇಕಾದರೂ ಇಲ್ಲಿ ಫೈರ್ ಆಗ್ಬೋದು, ಬೆಂಕಿ ಹತ್ಕೊಂಡ್ಬಿಡ್ಬೋದು. ಆ ಬೆಂಕಿ ಹತ್ಕೊಂಡ್ಬಿಟ್ರೆ ನಿಮ್ಮ ಫ್ಲೈಟ್ಗೆ ಬೆಂಕಿ ಹತ್ಕೊಳುತ್ತೆ ಅಥವಾ ಆಕ್ಸಿಡೆಂಟ್ಸ್ ಆಗೋವಂಥ ಚಾನ್ಸಸ್ಗಳು ಜಾಸ್ತಿ ಇದ್ದಾವೆ.
ಆ ಕಾರಣದಿಂದಾಗಿ ಇವಾಗ ಮಾಡರ್ನ್ ಲಗೇಜ್ಗಳಲ್ಲಿ ಬ್ಯಾಟ್ರಿ ಪ್ಯಾಕ್ಸು ಅಥವಾ ಎಲೆಕ್ಟ್ರಿಕಲ್ ಪೋರ್ಟ್ಸ್ ಎಲ್ಲ ಇದೆ ಅಂತಂದರೆ ಅದನ್ನು ಎಲ್ಲವೂ ಮಾಡ್ತಾಯಿಲ್ಲ. ಸೊ ನೀವು ಹೊಸ ಲಗೇಜನ್ನು ತೊಗೊತಾ ಇದ್ದೀರ ಅಂತಂದರೆ ವಿತೌಟ್ ಎಲೆಕ್ಟ್ರಿಕಲ್ ಪೋರ್ಟ್ಸು, ವಿತೌಟ್ ಬ್ಯಾಟ್ರಿ ಆಪರೇಟೆಡು, ವಿತೌಟ್ ಎನಿ ಎಲೆಕ್ಟ್ರಿಕಲ್ ಸ್ಕ್ರೀನು, ಆ ರೀತಿಯಾದಂಥ ಲಗೇಜನ್ನು ಪರ್ಚೇಸ್ ಮಾಡಿ. ಅಥವಾ ನಿಮ್ಮ ಹತ್ರ ಆ ರೀತಿಯ ಲಗೇಜ್ಗಳಿದ್ರೂ ಅದನ್ನು ಫ್ಲೈಟಲ್ಲಿ ತೊಗೊಂಡೋಗೋಕ್ಕೆ ಹೋಗಲೇಬೇಡಿ. ನಾರ್ಮಲ್ ಕ್ಲೀನಾಗಿರೋಂಥ ಪ್ಲೇನ್ ಲಗೇಜನ್ನು ಇಟ್ಕೊಳ್ಳಿ. ನಿಮಗೇನಾದರೂ ಲಗೇಜ್ ರೆಕಮೆಂಡೇಷನ್ಸ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಯೂಸ್ ಮಾಡೋವಂಥ ಲಗೇಜ್ನ ಪ್ರಾಡಕ್ಟ್ಸ್ಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ, ನೀವು ಚೆಕ್ ಮಾಡ್ಕೊಬೋದು. ನಾನು ರೆಕಮೆಂಡ್ ಮಾಡೋಂಥ ಲಗೇಜ್ಗಳನ್ನು ಇಲ್ಲ ಅಂತಂದರೆ ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ಆ ಲಗೇಜಲ್ಲಿ ಬ್ಯಾಟ್ರಿನ ತೆಗೆಯೋವಂಥ ಆಪ್ಷನ್ ಇರುತ್ತೆ. ಸೊ ನೀವು ಪರ್ಚೇಸ್ ಮಾಡಬೇಕಾದ್ರೆ ಆ ರೀತಿ ಸ್ಮಾರ್ಟ್ ಪ್ರಾಡಕ್ಟ್ಸ್ಗಳನ್ನು ತೊಗೊತಾ ಇದ್ದೀನಿ ಅಂದರೆ ಅದರಲ್ಲಿ ಬ್ಯಾಟ್ರಿ ತೆಗೆಯೋಕ್ಕೆ ಆಪ್ಷನ್ ಇದೆಯಾ ಅಂತ ಕೇಳಿ. ಆಗುತ್ತೆ, ಸುಲಭ ಇದೆ, ನೀವು ಮಾಡೋಕ್ಕಾಗತ್ತೆ ಅಂತಂದರೆ ನೀವು ಆ ರೀತಿ ಲಗೇಜನ್ನು ತಗೊಂಡು ಬ್ಯಾಟ್ರಿನ ತೆಗೆದು ಮತ್ತು ಲಗೇಜನ್ನು ಯೂಸ್ ಮಾಡ್ಬೋದು. ಇಲ್ಲ ನೀವು ಯಾಕೆ ಸುಮ್ಮನೆ ಇಷ್ಟೆಲ್ಲ ತಲೆನೋವು ನಂಗೆ ಮರ್ತೋಯ್ತು ಅಂತಂದರೆ ಮತ್ತೆ ತೊಂದರೆ ಆಗುತ್ತೆ. ಯಾಕಂದರೆ ಒಂದು ಸಲ ಚೆಕ್ಕಿನ್ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ನಿಮ್ಮ ಲಗೇಜಲ್ಲಿ ಬ್ಯಾಟ್ರಿ ಇದೆ ಅಂತ ಆದರೆ ಮತ್ತೆ ನಿಮ್ಮನ್ನು ಕರೆಸಿ ಬ್ಯಾಟ್ರಿ ಎಲ್ಲಿದೆ, ಏನಕ್ಕಿದೆ, ಯಾಕಿದೆ ಅಂತೇಳಿ ತೆಗೆಸಿದ್ರೆ ಮತ್ತು ಆಮೇಲೆ ಆ ಬ್ಯಾಟ್ರಿ ನಿಮ್ಗೆ ಕೊಡೋಲ್ಲ, ಅದನ್ನ ಅಲ್ಲಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಅಥವಾ ಲಗೇಜೇ ನಿಮಗೆ ಚೇಂಜ್ ಮಾಡೋಕ್ಕೆ ಹೇಳ್ಬೋದು. ಸೊ ಈ ರೀತಿ ತೊಂದರೆಗೆ ಒಳಗಾಗೋದು ಬೇಡ ಅಂತಂದರೆ ಆರಾಮಾಗಿ ಕ್ಲೀನಾಗಿರೋ ಲಗೇಜನ್ನು ಇಟ್ಕೊಳ್ಳಿ ಅಲ್ವಾ, ವಿತೌಟ್ ಬ್ಯಾಟ್ರಿ, ವಿತೌಟ್ ಪೋರ್ಟ್ಸ್. ಹೆಚ್ಚಿನವರು ಇವಾಗ ಎಲೆಕ್ಟ್ರಿಕ್ ಸಿಗರೇಟ್ಸ್ಗಳು, ವೇಪ್ ಅಂತ ಹೇಳ್ತಾವೆ, ಈ ಸಿಗರೇಟ್ಸ್ಗಳು ಬರ್ತಾವಲ್ಲ, ಅದನ್ನು ನೀವು ಚೆಕ್ಕಿನ್ ಬ್ಯಾಗಲ್ಲಿ ಹಾಕುವಂತ ಇಲ್ಲ. ಎಲೆಕ್ಟ್ರಿಕ್ ಸಿಗರೇಟ್ಸನ್ನು ತಗೊಂಡು ಹೋಗ್ಬೋದು, ಆದರೆ ಅದನ್ನು ನೀವು ಕ್ಯಾರಿ ಆನಲ್ಲೇ ಇಡಬೇಕಾಗತ್ತೆ. ಕೆಲವೊಂದು ಇಂಟರ್ನ್ಯಾಷನಲ್ ಫ್ಲೈಟ್ಗಳಲ್ಲಿ ಎಲೆಕ್ಟ್ರಿಕ್ ಸಿಗರೇಟ್ಸನ್ನು ಕೂಡ ಅಲೌ ಮಾಡಲ್ಲ. ಸೊ ನಿಮಗೆ ಯಾವ ದೇಶಕ್ಕೆ ಹೋಗ್ತಾ ಇದ್ದೀರ ಅಂತಂದರೆ ಆ ದೇಶದ ಒಂದು ಲಿಸ್ಟ್ ಇರುತ್ತೆ. ಆ ದೇಶದಲ್ಲಿ ಈ ಲಗೇಜ್, ಈ ಐಟಮ್ಸನ್ನು ತೊಗೊಂಬರ್ಬೋದು, ಈ ಐಟಮ್ಸನ್ನು ತೊಗೊಂಬರಂಗಿಲ್ಲ ಅಂತ. ಅದನ್ನು ನೀವು ಚೆಕ್ ಮಾಡಿಕೊಂಡು ನಿಮಗೆ ವೇಪ್ ಅಥವಾ ಈ ಸಿಗರೇಟನ್ನು ತೊಗೊಂಡು ಹೋಗಲೇಬೇಕಂತಂದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳೋದೇನೆಂದರೆ ಈ ಸಿಗರೇಟ್ ತೊಗೊಳ್ಳೋವಂಥ ಅವಶ್ಯಕತೆಯೇ ಇಲ್ಲ. ಯಾಕೆ ತೊಗೊಳೋಬೇಕು ಅಲ್ವಾ? ನೀವು ಒಂದು ವಾರ ಟ್ರಾವೆಲ್ ಮಾಡ್ತಾಯಿದ್ದೀರಿ ಅಂತಂದರೆ ವಿತೌಟ್ ಸಿಗರೇಟ್ ಇದು ನೋಡಿ ಹೆಂಗಿರುತ್ತೆ ಜೀವನ ಅಂತ, ಹೆಂಗಿರುತ್ತೆ ನಮ್ಮ ದೇಹದ ಒಂದು ನಡವಳಿಕೆ, ದೇಹದ ಒಂದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಿ ಅಲ್ವಾ? ಯಾಕೆ ಸುಮ್ಮನೆ ಹೆಡ್ಡೇಕು? ನಿಮಗೆ ಡೌಟ್ ಇದೆ ಅಂತಂದರೆ ನೀವು ಡೆಸ್ಟಿನೇಷನ್ ಕಂಟ್ರಿಗೆ ಹೋಗ್ತಾ ಇದ್ದೀರಾ, ದೇಶಕ್ಕೆ ಹೋಗ್ತಾ ಇದ್ದೀರಲ್ವ, ಆ ದೇಶದ ರೂಲ್ಸ್ ಏನಿದೆ ಅಂತ ಮೊದಲೇ ಚೆಕ್ ಮಾಡ್ಕೊಳ್ಳಿ. ತಗೊಂಡೇ ಹೋಗಲೇಬೇಕಂತಂದರೆ ತೊಗೊಂಡು ಹೋಗೋದು ಬೇಡ ಅಂದರೆ ಬಿಟ್ಟು ಹೋಗಿ ಮನೇಲೆ, ಮತ್ತು ವಾಪಸ್ ಬಂದ ಮೇಲೆ ಯೂಸ್ ಮಾಡಿ ಅಂತೆ ಅಲ್ವಾ. ಮಾಡಲೇಬೇಕಂತಿದ್ರೆ ನಾನು ರೆಕಮೆಂಡ್ ಮಾಡಲ್ಲ. 5ನೇದು ತುಂಬಾ ಇಂಪಾರ್ಟೆಂಟು. ಏನಂದರೆ ಫೇಕ್ ಬ್ರ್ಯಾಂಡೆಡ್ ಐಟಮ್ಸನ್ನು ಇವಾಗ ಹೆಚ್ಚಿನ ಏರ್ಪೋರ್ಟ್ಗಳಲ್ಲಿ ಕನ್ಫಿಸ್ಕೇಟ್ ಮಾಡ್ತಾಯಿದ್ದಾರೆ, ತಗೊಂಡು ಹೋಗೋಕ್ಕೆ ಅಲೌ ಮಾಡ್ತಾಯಿಲ್ಲ, ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸಲ್ಲಿ. ಏನಕ್ಕಂದರೆ ಒಂದು ಈ ಎಲ್ಲ ಪ್ರಾಡಕ್ಟ್ಸ್ಗಳು, ಹೆಚ್ಚಿನ ಪ್ರಾಡಕ್ಟ್ಸ್ಗಳು ಬರೋದು ಯುರೋಪ್ ಕಂಟ್ರಿಯಿಂದನೇ. ಸೊ ಈ ಫೇಕ್ ಪ್ರಾಡಕ್ಟ್ಸನ್ನು ಅವರು ಯೂಸೇಜನ್ನು ಕಮ್ಮಿ ಮಾಡೋದಕ್ಕೆ ಒಂದು ರೂಲ್ ಮಾಡ್ತಾಯಿದ್ದಾರೆ. ಮತ್ತು ಲೀಗಲಿ ನೋಡಿದ್ರುವಾಗ ಅದು ಅಲೌಡ್ ಅಲ್ಲ. ಸೊ ಹಾಗಾಗಿ ಎಸ್ಪೆಷಲಿ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ನೀವು ಯಾವುದೇ ರೀತಿಯ ಫೇಕ್ ಪ್ರಾಡಕ್ಟ್ಸ್ಗಳನ್ನು ಕ್ಯಾರಿ ಮಾಡೋದನ್ನು ಅವಾಯ್ಡ್ ಮಾಡಿ. ನೀವು ಇವಾಗ ಕೆಲವರು ಹೊರದೇಶದಿಂದ ತರ್ತಾ ಇದ್ದೀರಂತಂದ್ರು, ಅದನ್ನು ನೀವು ಸೂಟ್ಕೇಸ್ ಒಳಗಡೆ ಇಟ್ಕೊಳ್ಳಿ. ಕೆಲವು ಕಡೆ ಅದನ್ನು ಕೂಡ ಅಲೌ ಮಾಡಲ್ಲ. ಸೊ ಬೇರೆ ಬೇರೆ ದೇಶದ ರೂಲ್ಸ್ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಹೇಳೋದೇನೆಂದರೆ ಫೇಕ್ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ, ಒರಿಜಿನಲ್ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿ. ನಮ್ಮ ಲೆವೆಲ್ನ ಆ ರೇಂಜಿಗೆ ತನ್ನಿ. ಫೇಕ್ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡೋ ಅವಶ್ಯಕತೆಯೇ ಬರಬಾರ್ದು ಅಲ್ವಾ? ಯಾಕೆ ನಾವು ಫೇಕ್ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಬೇಕು? ನಿಮ್ಗೆ ಲಕ್ಸುರಿಯಸ್ ಪ್ರಾಡಕ್ಟ್ಸ್ ಬೇಕಂದರೆ ಆ ಲಕ್ಸುರಿ ಪ್ರಾಡಕ್ಟನ್ನೇ ಪರ್ಚೇಸ್ ಮಾಡಿ, ಬೇಕೇ ಬೇಕಂತಿದ್ರೆ ಅಲ್ವಾ? ಮೊದಲನೇ ಪ್ಲೇಸಲ್ಲಿ ಅದರ ವ್ಯಾಲ್ಯೂ ನೋಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಅದು ಬೇಕಾ ಬೇಡವಾ ಅಂತ ಅಲ್ವಾ? ಸೊ ಫೇಕ್ ಪ್ರಾಡಕ್ಟ್ಸನ್ನು ನಿಮ್ಮ ಹತ್ರ ಇದೆ ಅಂತಂದರೆ ಅದನ್ನ ತೊಗೊಂಡೋಗಕ್ಕೆ ಹೋಗ್ಬಿಡಿ. ಸೊ ನಾವು ಪಾಯಿಂಟಿಂದ ಡೈವರ್ಟ್ ಆಗೋದು ಬೇಡ ಜಾಸ್ತಿ. ಅದರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ, ಫೇಕ್ ಪ್ರಾಡಕ್ಟ್ಸ್, ಲಕ್ಸುರಿ ಪ್ರಾಡಕ್ಟ್ಸ್ ಬಗ್ಗೆ. ಹಾಗಾಗಿ ನಿಮ್ಮ ಫೇಕ್ ಪ್ರಾಡಕ್ಟ್ಸ್ಗಳು ಯಾವುದೆಲ್ಲ ಇದೆ ಇವಾಗ, ಲೂಯಿ ವಿಟಾನ್ ಬೆಲ್ಟ್ಸು, ಬ್ಯಾಗ್ಸು, ಚಪ್ಪಲ್ಸು ಅಥವಾ ಬೇರೆ ಬೇರೆ ಐಟಮ್ಸ್ಗಳು ಬರ್ತವೆ, ತುಂಬ ಬೇರೆ ಬೇರೆ ಬ್ರ್ಯಾಂಡ್ಗಳಿದ್ದಾವೆ. ನೀವು ಫೇಕ್ ಪ್ರಾಡಕ್ಟ್ಸ್ಗಳು ಇದೆ ಅಂತಂದರೆ ಅದನ್ನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಹತ್ರ ಒರಿಜಿನಲ್ ಪ್ರಾಡಕ್ಟ್ಸ್ಗಳು ಅಥವಾ ಲೋಕಲ್ಲಾಗಿ ಸಿಗುವಂಥ ಐಟಮ್ಸ್ಗಳನ್ನು ಯೂಸ್ ಮಾಡಿ. ಯಾವುದೇ ರೀತಿಯ ಬ್ರ್ಯಾಂಡೆಡ್ ಐಟಮ್ ಅಥವಾ ಸುಮ್ಮನೆ ಬ್ರ್ಯಾಂಡ್ ಹೆಸರು ಹಾಕಿದ್ದಾರೆ ಅಂದರೆ ಅಂಥ ಐಟಮ್ಗಳನ್ನು ಇಂಟರ್ನ್ಯಾಷನಲ್ ಟ್ರಾವೆಲಲ್ಲಿ ಅವಾಯ್ಡ್ ಮಾಡಿ, ಎಸ್ಪೆಷಲಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ. 4ನೇ ಪಾಯಿಂಟ್ ಏನಂದರೆ ಅನ್ರಿಜಿಸ್ಟರ್ಡ್ ಡ್ರೋನನ್ನು ನೀವು ಖಂಡಿತವಾಗ್ಲೂ ಎಲ್ಲೂ ಅದನ್ನು ಕ್ಯಾರಿ ಮಾಡೋಂಗಿಲ್ಲ.
ಎಸ್ಪೆಷಲಿ ಇಂಟರ್ನ್ಯಾಷನಲ್ ಟ್ರಾವೆಲಲ್ಲಿ ನೀವು ರಿಜಿಸ್ಟರ್ಡ್ ಡ್ರೋನ್ಸು ಮತ್ತು ಆ ಡ್ರೋನ್ ನೀವು ಕ್ಯಾರಿ ಮಾಡ್ತಾ ಇದ್ದೀರ ಅಂತಂದು ಡಿಕ್ಲೇರ್ ಮಾಡೋದು ಒಳ್ಳೆಯದು, ಎಸ್ಪೆಷಲಿ ಸೆಕ್ಯೂರಿಟಿಯಲ್ಲಿ. ಅಥವಾ ನೀವು ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಇಲ್ಲದೆ ಯಾರಿಗೂ ತಿಳಿಸದೆ ಆ ಡ್ರೋನ್ ಪಾರ್ಟ್ಸನ್ನೆಲ್ಲ ಸಪ್ರೇಟ್ ಆಗಿಟ್ಟು ನಾನು ಪ್ಯಾಕ್ ಮಾಡ್ಕೊಂಬರ್ತೀನಿ, ಯಾರಿಗೂ ಗೊತ್ತಾಗಲ್ಲ ಅಂತ ನೀವು ಯೋಚನೆ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಖಂಡಿತವಾಗ್ಲೂ ಸಿಕ್ಬೀಳ್ತೀರಾ. ನಿಮ್ಮ ಚೆಕ್-ಇನ್ ಬ್ಯಾಗು ಕೂಡ ಸ್ಕ್ಯಾನ್ ಆಗುತ್ತೆ, ಕ್ಯಾರಿ ಆನ್ ಬ್ಯಾಗ್ ಕೂಡ ಸ್ಕ್ಯಾನ್ ಆಗುತ್ತೆ. ಚೆಕ್-ಇನ್ ಬ್ಯಾಗೇಜು ನಾವು ಚೆಕ್-ಇನ್ ಕೌಂಟರಲ್ಲಿ ಕೊಟ್ಟು ಅದು ಮುಂದ್ಗಡೆ ಹೋಗುತ್ತಲ್ಲ, ಆಮೇಲೆ ಸ್ಕ್ಯಾನ್ ಆಗುತ್ತೆ. ಸೊ ನೀವು ಯಾವುದೇ ರೀತಿಯ ಭ್ರಮೆಯಲ್ಲಿ ಇರಬೇಡಿ, ನಮ್ಮ ಚೆಕ್-ಇನ್ ಬ್ಯಾಗೇಜ್ ಸ್ಕ್ಯಾನ್ ಆಗಲ್ಲ ಅಂತ. ಸೊ ನೀವು ಡ್ರೋನನ್ನು ಕ್ಯಾರಿ ಮಾಡ್ತಾಯಿದ್ರೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಮತ್ತು ಅದನ್ನು ಡಿಕ್ಲೇರ್ ಮಾಡಿ. ಹೊರಗಡೆಯಿಂದ ತರ್ತಾ ಇದ್ದೀರೋ ಅಥವಾ ಇಂಡಿಯಾದಿಂದ ಹೊರಗಡೆ ತೊಗೊಂಡೋಗ್ತಾ ಇದ್ದೀರೋ, ಸೊ ಡ್ರೋನ್ ಬಗ್ಗೆ ಇರುವಂಥ ರೂಲ್ಸನ್ನು ಖಂಡಿತವಾಗ್ಲೂ ನೀಟಾಗಿ ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ಯಾಕಂದರೆ 2026ರಲ್ಲಿ ಹೆಚ್ಚಿನ ದೇಶಗಳಲ್ಲಿ ಡ್ರೋನ್ ರಿಜಿಸ್ಟ್ರೇಷನ್ ಮ್ಯಾಂಡೇಟ್ರಿ ಆಗ್ತಾಯಿದೆ. ಸೊ ಯಾಕಂದರೆ ಡ್ರೋನನ್ನು ಇವಾಗ ಸರ್ವೇಲೆನ್ಸ್ಗೆ ಅಥವಾ ಸೆಕ್ಯೂರಿಟಿಗೆ ಅಂತೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಯಾವ ದೇಶದಿಂದ ಯಾರು ಬರ್ತಾರೆ, ಏನು ಅವರು ಸರ್ವೇಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ, ಯಾವ ರೀತಿಯ ಸೆಕ್ಯೂರಿಟಿ ಥ್ರೆಟ್ ಆಗುತ್ತೆ, ಸೊ ಈ ರೀತಿಯ ಬೇರೆ ಬೇರೆ ಕಾರಣಗಳಿದ್ದಾವೆ ಡ್ರೋನ್ ಬಳಕೆ ಮಾಡೋದ್ರಿಂದ. ಸೊ ನೀವು ಡಿಕ್ಲೇರ್ ಮಾಡಬೇಕು ಮತ್ತು ಅದರ ಪರ್ಮಿಟ್ಟು ಹೆಚ್ಚಿನ ಕಂಟ್ರಿಲಿ ಇವಾಗ ಕೇಳ್ತಾ ಇದ್ದಾರೆ. ಎಲ್ಲ ಕಡೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡೆ ನಿಮ್ಮ ಡ್ರೋನನ್ನು ತೊಗೊಂಡೋಗಿ. ಸೊ ನೀವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀರೋ ಆ ದೇಶದ ಪರ್ಮಿಟನ್ನು ನೀವು ಫಸ್ಟ್ ಮಾಡ್ಕೊಳ್ಳಿ, ನಂತರ ನೀವು ಪ್ಯಾಕ್ ಮಾಡೋದಕ್ಕೆ ಕೂತ್ಕೊಳ್ಳಿ ಅಲ್ವಾ, ಅವಾಗ ಸುಲಭ ಆಗುತ್ತೆ. ಮೂರನೇದು, ಇವಾಗ ಹೊಸ ದೇಶಗಳಿಗೆ ಹೋಗ್ತಾ ಇದ್ದೀವಿ ಅಥವಾ ಇವಾಗ ಇಂಡಿಯಾದಲ್ಲೂ ಮಾರ್ಕೆಟ್ಗಳಲ್ಲೆಲ್ಲ ಈ ಸ್ಪೈ ಕ್ಯಾಮ್ರಾಗಳು ಬರ್ತಾಯಿದೆ. ಪೆನ್ ಒಳಗಡೆ ಒಂದು ಕ್ಯಾಮ್ರಾ, ಅಥವಾ ನೀವು ವಾಚ್ ಇಟ್ಕೊಂಡಿದ್ದೀರ, ವಾಚಲ್ಲಿ ಒಂದು ಕ್ಯಾಮ್ರಾ, ಸನ್ಗ್ಲಾಸಸ್ಸಲ್ಲಿ ಕ್ಯಾಮ್ರಾ ಬರುತ್ತೆ. ಸೊ ಈ ರೀತಿಯ ಕ್ಯಾಮ್ರಾಗಳನ್ನು ಖಂಡಿತವಾಗಲೂ ಫ್ಲೈಟಲ್ಲಿ ಅಥವಾ ಏರ್ಪೋರ್ಟಲ್ಲಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಕೆಲವು ದೇಶಗಳಲ್ಲಿ ಇವಾಗ ಇದನ್ನು ಅಲೌ ಮಾಡ್ತಾಯಿಲ್ಲ ನಿಮಗೆ ಯೂಸ್ ಮಾಡೋದಕ್ಕೆ. ಸೊ ಇದನ್ನು ಕೂಡ ನೀವು ಚೆಕ್ ಮಾಡಿ. ನೀವು ಎಸ್ಪೆಷಲಿ ಈ ರೀತಿಯ ಕ್ಯಾಮ್ರಾಸ್ಗಳನ್ನು ಕ್ಯಾರಿ ಮಾಡ್ತಾ ಇದ್ದೀರಂತಂದರೆ, ಮೊದಲನೇದಾಗಿ ಈ ರೀತಿಯ ಕ್ಯಾಮ್ರಾಗಳ ಅವಶ್ಯಕತೆ ನಿಮಗೆ ಬರಬಾರ್ದು. ಬೇಕಂತಿದ್ರೆ ಅದರ ಸೇಫ್ಟಿ ಏನು ಮೆಷರ್ಸ್ ಇದೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ನಿಮ್ಮನ್ನು ಏರ್ಪೋರ್ಟಲ್ಲಿ ಕ್ವಶನ್ ಮಾಡ್ತಾರೆ ಮತ್ತು ನಿಮ್ಮ ಫ್ಲೈಟ್ ಡಿಲೇ ಆಗ್ಬೋದು ಅಥವಾ ನಿಮ್ಮ ಫ್ಲೈಟ್ ಮಿಸ್ ಆಗ್ಬೋದು. ಸೊ ಈ ರೀತಿಯ ಪ್ರಾಡಕ್ಟ್ಸ್ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತಂದರೆ, ಸುಮ್ಮನೆ ಆಟ ಆಡೋದಕ್ಕೆ, ಸುಮ್ಮನೆ ಫನ್ಗೋಸ್ಕರ ಒಂದು ಈ ರೀತಿಯಾದಂಥ ಕ್ಯಾಮ್ರಾ ಕ್ಯಾರಿ ಮಾಡ್ತೀನಿ ಅಂತೇಳಿ ಖಂಡಿತವಾಗ್ಲೂ ಈ ರೀತಿಯ ಕ್ಯಾಮ್ರಾಗಳನ್ನು ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಎರಡನೇದೇನೆಂದರೆ, ಮುಖ್ಯವಾದ್ದೇನೆಂದರೆ CBD ಪ್ರಾಡಕ್ಟ್ಸ್. CBD ಪ್ರಾಡಕ್ಟ್ಸ್, ಇದರಲ್ಲಿ CBD ಆಯಿಲು, CBD ಗಮ್ಮೀಸ್ ಅಂತ ಬರ್ತವೆ, CBD ಕ್ರೀಮ್ ಅಂತ ಬರ್ತವೆ. ಇಂಡಿಯಾದಲ್ಲಿ ಇವಾಗ ತುಂಬ ಸುಲಭವಾಗಿ ಇದು ಅವೈಲೇಬಲ್ ಇದೆ. ಆದರೆ ಹೆಚ್ಚಿನ ದೇಶಗಳಲ್ಲಿ ಇದು ಪರ್ಮಿಟೆಡ್ ಇಲ್ಲ. ಸೊ ಇದರಲ್ಲಿ ಮ್ಯಾರಿವಾನಾ ಆ ರೀತಿಯಂಥ ಪ್ರಾಡಕ್ಟ್ಸ್ಗಳು ಅದರ ಕಾನ್ಸಂಟ್ರೇಷನ್ ಲೆವೆಲ್ ಕಮ್ಮಿ ಇರುತ್ತೆ. ಅದಕ್ಕಿಂತ ಆ ಲೆವೆಲ್ಗಿಂತ ಜಾಸ್ತಿ ಇದೆ ಅಂದರೆ ಹೆಚ್ಚಿನ ಕಂಟ್ರಿಯಲ್ಲಿ ಅಲೌಡ್ ಇಲ್ಲ. ಈ ರೀತಿಯ ಪ್ರಾಡಕ್ಟ್ಸ್ಗಳು ನಾನು ಫಸ್ಟ್ ಹೇಳೋದಂದರೆ ಅವಾಯ್ಡ್ ಮಾಡೋದಕ್ಕಾಗತ್ತೆ ಅಂದರೆ ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ನಿಮಗೆ ಅವಾಯ್ಡ್ ಮಾಡೋದಕ್ಕಾಗಲ್ಲ ಅಂತಂದರೆ ಆ ಕಾನ್ಸಂಟ್ರೇಷನ್ ಲೆವೆಲ್ ಏನಿದೆ ಅಲ್ಲ, ಅದರ ಲೆವೆಲ್ಲು ನೀವು ನೋಡ್ಕೊಳ್ಳಿ. ಆ ದೇಶದಲ್ಲಿ ಎಷ್ಟು ಈ ರೀತಿಯ ಪ್ರಾಡಕ್ಟ್ಸ್ಗಳು ಅಲೌಡ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಆ ರೀತಿಯ ಪ್ರಾಡಕ್ಟ್ಸ್ಗಳನ್ನು ತೊಗೊಂಡೋಗ್ಬೋದು. ಇಲ್ಲ ಅಂತಂದರೆ ಇದು ಅಲೌಡ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ತೊಗೊಳಕ್ಕೆ ಹೋಗಬೇಡಿ. ನೀವು ಇದನ್ನು ಅವಾಯ್ಡ್ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ಇದು ತುಂಬ ಸೇಫ್ಟಿಗೆ ಬೇಕಾಗಿರೋಂಥ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಮೆಜರು. ಹೊರದೇಶಗಳಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಅಲೌ ಮಾಡೋದಕ್ಕೆ ಅಥವಾ ಅಲೌ ಮಾಡದೇ ಇರೋದಕ್ಕೆ. ಸೊ ಯಾವ ದೇಶಕ್ಕೆ ಹೋಗ್ತಾ ಇದ್ದೀರ ಅದರ ಬಗ್ಗೆ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಆ ದೇಶದಲ್ಲಿ ಈ ಪ್ರಾಡಕ್ಟ್ ಅಲೌಡ್ ಇದೆಯೋ ಇಲ್ವೋ ಅಂತಂದು ನೋಡಿಕೊಂಡು ಅದನ್ನು ನೀವು ಕ್ಯಾರಿ ಮಾಡಿ. ಇಲ್ಲಾಂದರೆ ಖಂಡಿತವಾಗ್ಲೂ ಕ್ಯಾರಿ ಮಾಡೋದಕ್ಕೆ ಹೋಗಬೇಡಿ. ಮೊದಲನೇ ಪಾಯಿಂಟು ಮತ್ತು ತುಂಬಾ ಇಂಪಾರ್ಟೆಂಟ್, ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಮಿಸ್ಟೇಕು ತುಂಬ ಜನ ಮಾಡ್ತಾರೆ. ಏನಂತಂದರೆ, ಹೈ ಪವರು ಅಥವಾ ಹೈ ವೋಲ್ಟೇಜ್ ಇರುವಂಥ, ಹೈ ಕೆಪಾಸಿಟಿ ಪವರ್ ಇರುವಂಥ ಪವರ್ ಬ್ಯಾಂಕನ್ನು ನಾವು ಕ್ಯಾರಿ ಮಾಡೋದು. ಇವಾಗ ಈ ವರ್ಷವೂ ಕೊರಿಯಾದಲ್ಲಿ ಒಂದು ಫ್ಲೈಟಲ್ಲಿ ಒಂದು ಪವರ್ ಬ್ಯಾಂಕಿಂದ ಫುಲ್ಲು ಫ್ಲೈಟ್ಗೆ ಬೆಂಕಿ ಇಟ್ಕೊಂಡ್ಬಿಡ್ತು. ಅದು ಸ್ಟೇಷನ್ಡ್ ಆಗಿತ್ತು, ಏರ್ಪೋರ್ಟಲ್ಲೇ ಇತ್ತು, ಹಾಗೆ ಜಾಸ್ತಿ ಏನು ತೊಂದರೆ ಆಗಲಿಲ್ಲ. ಕಳೆದ ವರ್ಷ ಒಂದು ಇಂಡಿಗೋ ಫ್ಲೈಟಲ್ಲಿ ಸ್ಮೋಕ್ ಡಿಟೆಕ್ಟ್ ಆಗಿತ್ತು, ಈ ಪವರ್ ಬ್ಯಾಂಕಿಂದ ಓವರ್ ಹೀಟ್ ಆಗಿಬಿಟ್ಟು. ಸೊ ನೀವು ಪವರ್ ಬ್ಯಾಂಕನ್ನು ಕ್ಯಾರಿ ಮಾಡ್ತಾಯಿದ್ದೀರ ಅಂತಂದರೆ 25,000 mAh, ಅದಕ್ಕಿಂತ ಜಾಸ್ತಿ 25,000 to 27,000 ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ mAhನ ಬ್ಯಾಟ್ರೀಸ್ನ ತೊಗೊಳೋವಂಥ ಅವಶ್ಯಕತೆ ಇಲ್ಲ ಮತ್ತು ತೊಗೊಳೋಕ್ಕೆ ಅಲೌಡು ಇಲ್ಲ. 30,000 mAh ಬ್ಯಾಟ್ರಿಗಳಿದು ಪವರ್ ಬ್ಯಾಂಕ್ಸ್ಗಳು ಬರ್ತವೆ, 40,000 ಬರ್ತವೆ. ಜಾಸ್ತಿ ಮೊಬೈಲ್ಗಳನ್ನು ಚಾರ್ಜ್ ಮಾಡ್ಬೋದು ಅಂತ ಎಲ್ಲ ನಿಮಗೆ ಆಪ್ಷನ್ ಇರುತ್ತೆ. ಆದರೆ ಅದು ಫ್ಲೈಟಲ್ಲಿ ನಿಮಗೆ ತೊಂದರೆ ಆಗುತ್ತೆ, ನಿಮಗೆ ಫ್ಲೈಟ್ ಹತ್ತೋದಕ್ಕೆ ಬಿಡಲ್ಲ. ನೀವು ಅದನ್ನು ತೊಗೊಂಡು ಹೋಗಲೇಬೇಕಂತಂದರೆ, ಇಲ್ಲಾಂದರೆ ನೀವು ಅದನ್ನು ಏರ್ಪೋರ್ಟಲ್ಲಿ ಡಿಸ್ಕಾರ್ಡ್ ಮಾಡೋದಕ್ಕೆ ಹೇಳ್ತಾರೆ.
ಸೊ ಹೈ ಕೆಪಾಸಿಟಿ ಪವರ್ ಬ್ಯಾಂಕ್ಸನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. 10,000 ಇದ್ದರೂ ಸಾಕಾಗುತ್ತೆ. 10,000 mAh ನಿಮಗೆ 3 ಸಲ 4 ಸಲ ಆರಾಮಾಗಿ ಮೊಬೈಲನ್ನು ಚಾರ್ಜ್ ಮಾಡ್ಬೋದು. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಚಾರ್ಜ್ ಮಾಡೋಕ್ಕಾಗತ್ತೆ. ಬೇಸಿಕ್ಕಾಗಿ ನಿಮ್ಗೆ ಬೇಕಾಗಿರೋಂಥದ್ದು ಹೇಳಿದ್ದು. ಇಲ್ಲ ನಿಮಗೆ ಪವರ್ ಬ್ಯಾಂಕ್ನ ಅವಶ್ಯಕತೆ ಇಲ್ಲ ಅಂದರೆ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆ ಸುಮ್ಮನೆ ನಾವು ಯಾವುದೇ ರೀತಿಯ ತೊಂದರೆಗೆ ಒಳಗಾಗೋದು. ಯಾಕಂದರೆ ಈ ಪವರ್ ಬ್ಯಾಂಕ್ಸ್ಗಳು ಯಾವಾಗ ಯಾವ ರೀತಿ ಬಿಹೇವ್ ಮಾಡತ್ತಂತ ಗೊತ್ತಾಗಲ್ಲ. ಸಡನ್ನಾಗಿ ಅದು ಓವರ್ ಹೀಟ್ ಆಗ್ಬೋದು. ನೀವು ಬ್ಯಾಗಲ್ಲಿ ಇಟ್ಟಿರ್ತೀರ ಅಥವಾ ಅದರೊಳಗಡೆಯಿಂದ ಸಡನ್ನಾಗಿ ಬ್ಯಾಟ್ರಿ ಬ್ಲಾಸ್ಟ್ ಆಗ್ಬೋದು. ಈ ರೀತಿ ತೊಂದರೆಗಳು ಯಾವಾಗ ಬೇಕಾದ್ರೂ ಆಗ್ಬೋದು. ಮತ್ತು ಇವಾಗ ಹೊಸದಾಗಿ ಭಾರತದ DGCA ಡಿಪಾರ್ಟ್ಮೆಂಟ್ ಅವರು ಹೊಸದಾಗಿ ರೂಲ್ ಮಾಡಿದ್ದಾರೆ. ಏನಂದರೆ ನಿಮ್ಮ ಪವರ್ ಬ್ಯಾಂಕ್ಸ್ನ ನೀವು ಫ್ಲೈಟಲ್ಲಿ ಕೂತ್ಕೊಂಡಾಗ ಪವರ್ ಬ್ಯಾಂಕನ್ನು ನೀವು ಯೂಸ್ ಮಾಡೋವಂಥ ಅವಶ್ಯಕತೆ ಇಲ್ಲ ಮತ್ತು ಯೂಸ್ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೂಡ ಇಲ್ಲ. ಸೊ ಫ್ಲೈಟ್ ಒಳಗಡೆ ನೀವು ಪವರ್ ಬ್ಯಾಂಕ್ಸನ್ನು ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಇದನ್ನು ನೀವು ನೋಟ್ ಮಾಡ್ಕೊಬೇಕಾಗತ್ತೆ. ನೀವು ಯೂಸ್ ಮಾಡ್ತಾಯಿದ್ದೀರಿ ಅಂತಂದರೆ ಫ್ಲೈಟಲ್ಲಿ ನಿಮ್ಮ ಪವರ್ ಬ್ಯಾಂಕನ್ನು ನಿಮ್ಮಿಂದ ತಗೊಳ್ತಾರೆ. ಇಲ್ಲಾಂದರೆ ಅದು ನೀವು ವಾಪಸ್ ಇಡೋದಕ್ಕೂ ಹೇಳ್ತಾರೆ. ಸೊ ನೀವು ಇದನ್ನು ಚಾಚು ತಪ್ಪದೆ ಇದನ್ನು ಫಾಲೋ ಮಾಡಿ. ಕಮ್ಮಿ ಪವರ್ ಇರೋವಂಥ ಪವರ್ ಬ್ಯಾಂಕನ್ನು ಇಟ್ಕೊಳ್ಳಿ ನಿಮಗೆ ಬೇಕೇ ಬೇಕು ಅಂತಂದರೆ. ಇಲ್ಲ ಅಂತಂದರೆ ಇವಾಗ ಎಲ್ಲ ಕಡೆ ಹೆಚ್ಚಿನ ಕಡೆ ಚಾರ್ಜಿಂಗ್ ಸ್ಟೇಷನ್ಗಳಿರ್ತವೆ. ಫ್ಲೈಟ್ ಒಳಗಡೆ ಎಲ್ಲ ಫ್ಲೈಟಲ್ಲಿ ಇಲ್ಲ, ಕೆಲವು ಕಡೆ ಇವಾಗ ನೀವು ಲಾಂಗ್ ಡಿಸ್ಟೆನ್ಸ್ ಫ್ಲೈಟಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇರ್ತವೆ. ಅದು ನಿಮಗೆ ಪವರ್ ಬ್ಯಾಂಕ್ ಬೇಕೇ ಬೇಕು ಅಂತಂದರೆ ಸಣ್ಣ ಪವರ್ ಬ್ಯಾಂಕನ್ನು ಇಟ್ಕೊಳ್ಳಿ. ಎಸ್ಪೆಷಲಿ ಲಾಂಗ್ ಫ್ಲೈಟ್ಸಲ್ಲಿ ನಿಮಗೆ ಯೂಸ್ ಆಗ್ಬೋದು. ಆದರೆ ಆದಷ್ಟು ಅವಾಯ್ಡ್ ಮಾಡಿ. ಸೇಫ್ಟಿಗೆ, ನಮ್ಮ ಸೇಫ್ಟಿಗೂ ಆಯಿತು, ಫ್ಲೈಟಲ್ಲಿ ಹೋಗ್ತಾ ಇರೋವಂಥ ಜನರ ಸೇಫ್ಟಿಗಾಯಿತು, ಫ್ಲೈಟ್ನ ಸೇಫ್ಟಿಗೂ ಆಗುತ್ತೆ ಅಲ್ವಾ. ಎಲ್ಲರ ಬಗ್ಗೆಯೂ ನಾವು ಕಾಳಜಿ ವಹಿಸೋದು ತುಂಬಾ ಒಳ್ಳೆಯ ವಿಷಯ. ಮತ್ತು ಬೋನಸ್ ಟಿಪ್ ನಿಮಗೆ ಏನು ಹೇಳಬೇಕಂತಂದರೆ, ನೀವು ಯಾವುದೇ ರೀತಿಯ ಶಾರ್ಪ್ ಐಟಮ್ಸ್ಗಳನ್ನು ನಿಮ್ಮ ಕೀ ಚೈನಲ್ಲಾಗಿರ್ಬೋದು, ಸುಮ್ಮನೆ ಸ್ವಿಸ್ ನೈಫ್ಗಳು ಇವಾಗ ಕೀ ಚೈನಲ್ಗಳೆಲ್ಲ ಬರ್ತವೆ, ಕ್ಯಾಟ್ ಶೇಪ್ಡಲ್ಲಿ ಬರ್ತವೆ. ಅದರೊಳಗಡೆ ಓಪನ್ ಮಾಡೋವಂಥ ಆಪ್ಷನ್ ಇರುತ್ತೆ, ಒಳಗಡೆ ನೈಫ್ ಇರುತ್ತೆ, ಸಣ್ಣ ಸಣ್ಣ ಬ್ಲೇಡ್ ಇರ್ತವೆ. ಈ ರೀತಿ ಐಟಮ್ಸ್ಗಳನ್ನು ಕೂಡ ನೀವು ಕ್ಯಾರಿ ಮಾಡೋಂಗಿಲ್ಲ. ಯಾವುದೇ ರೀತಿಯ ಕೀ ಚೈನ್ಸನ್ನೆಲ್ಲ ಹಾಕಿದ್ದೀರ ಅದರಲ್ಲಿ ಏನಾದರೂ ಶಾರ್ಪ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ತೆಗೆದಿಟ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಏರ್ಪೋರ್ಟಲ್ಲಿ ಅದನ್ನು ತೆಗೆಸ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ 5 ಪಾಯಿಂಟ್ಸನ್ನು ಕವರ್ ಮಾಡಿದ್ದೀವಿ. ಏನಂದರೆ, ಒಂದು, ವೇ ಪ್ರೋಟೀನನ್ನು ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಪವರ್ ಬ್ಯಾಂಕ್ಸನ್ನು, ಹೆವಿ ಕೆಪಾಸಿಟಿ ಇರೋಂಥ ಪವರ್ ಬ್ಯಾಂಕ್ಸನ್ನು ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಮೆಡಿಸಿನ್ಸನ್ನು ತೊಗೊಂಡೋಗ್ತಾ ಇದೆ ಅಂತಂದರೆ ಪ್ರಿಸ್ಕ್ರಿಪ್ಷನನ್ನು ಇಟ್ಕೊಳ್ಳಿ. ಮತ್ತು ನಿಮ್ಮ ಸ್ಮಾರ್ಟ್ ಬ್ಯಾಗನ್ನು, ಅದರಲ್ಲಿ ಬ್ಯಾಟ್ರೀಸ್ಗಳು, ಚಾರ್ಜಿಂಗ್ ಪಾಯಿಂಟ್ಸ್ಗಳೆಲ್ಲ ಇದ್ದರೆ ಸ್ಮಾರ್ಟ್ ಬ್ಯಾಗನ್ನು ಕ್ಯಾರಿ ಮಾಡಿಬಿಡಿ. ಮತ್ತು ನಿಮ್ಮ ಎಲೆಕ್ಟ್ರಿಕ್ ಸಿಗರೆಟ್ ಅದನ್ನು ಕೂಡ ನೀವು ಕ್ಯಾರಿ ಮಾಡೋದನ್ನ ಅವಾಯ್ಡ್ ಮಾಡಿ. ಮತ್ತು ನಿಮ್ಮ ಎಲೆಕ್ಟ್ರಿಕ್ ಲೈಟರ್ಗಳನ್ನು ಕೂಡ ಅವಾಯ್ಡ್ ಮಾಡಿ. ಇದು ಮುಖ್ಯವಾದಂಥ ಪಾಯಿಂಟ್ಸ್ಗಳು ನಾನು ಇವತ್ತು ಕವರ್ ಮಾಡಿರೋದು. ಹಾಗೆ ಈ ವಿಡಿಯೋನ ನಿಮ್ಮ ಜೊತೆ ಟ್ರಾವೆಲ್ ಮಾಡೋವಂಥ ಗೆಳೆಯರಿಗೆ ಅಥವಾ ನಿಮಗೆ ಯಾರೆಲ್ಲ ಗೊತ್ತಿದೆ ಅವರು ಟ್ರಾವೆಲ್ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಅವರ ಟ್ರಾವೆಲ್ಲು ಸುಖಕರವಾಗಿರುತ್ತೆ. ಯಾವುದೇ ರೀತಿಯ ತೊಂದರೆ ಒಳಗಾಗಲ್ಲ. ಅವರು ಆರಾಮಾಗಿ ಟ್ರಾವೆಲ್ ಮಾಡೋದಕ್ಕಾಗತ್ತೆ. ಇದೇ ರೀತಿ ಟ್ರಾವೆಲ್ ಟಿಪ್ಸು, ಫ್ಲೈಟ್ ಟಿಪ್ಸು ಬೇಕಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಸಾಯಿ ಕೀರ್ತನ್. ಸೊ ಈ ರೀತಿಯಾದಂಥ ಕಂಟೆಂಟು ನಿಮಗೆ ಸಿಗ್ತಾನೇ ಇರುತ್ತೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.